ಸೆಕೆಂಡ್ ಸರ್ 3 ವರ್ಷ ಆಯಿತು ಏನು ಕತೆ ಏನು ಹೇಳಕ್ಕೆ ಕೊಟ್ಟಿದ್ದೀರಿ ಸರ್ ಆಂಜನೇಯನ ಗದೆ ಬಗ್ಗೆ ಕತೆ ಸರ್ ಆಂಜನೇಯನ ಗದೆ ಬಗ್ಗೆ ಕತೆ ಏನೆಲ್ಲ ನೋಡಿದ್ದ ಕೇಳಿದ್ದ ಏನು ಕತೆ ಹೇಗೆ ಉಟ್ಕೊಳ್ತಾ ಹೇಗಿದೆ ಇದು ಪುರಾಣದಲ್ಲೇ ಇದೆ ಸರ್ ನೀವು ಸಬ್ಜೆಕ್ಟ್ ಹೇಗೆ ಮಾಡ್ಕೊಳ್ತೀರಿ ಸರ್ ಗದೆ ಮೇಲೆ ಮಾಡ್ಕೊಳ್ತೀವಿ ಅಲ್ಲ ಗದೆ ಏನು ಗದೆ ಕಳ್ತನ ಆಗುತ್ತಾ ಅದು ಏನು ಗದೆ ಇಂಟಿ ಕೊಟ್ಬಿಟ್ರೆ ಇದಿರಲ್ಲ ಡಿಕ್ಮೆಂಟ್ಸ್ ಯಾರು ವರ್ಕ್ ಮಾಡಿದ್ದೀರಾ ನೀವು ನಾನು ಮಾಡಿದ್ದೀನಿ ಸರ್ ಇಲ್ಲಿ ಯಾರು ವರ್ಕ್ ಮಾಡಿದ್ದೀರಾ ಬೇಸಿಕಲ್ಲಿ ಬಂದು ನಾನು ಎಡಿಟರ್ ಆಗಿದ್ದೆ ಮುಂಚೆ ಸ್ವಲ್ಪ ಜೋರಾಗಿ ಮಾತಾಡಿ ಎಡಿಟರ್ ಆಗಿದ್ದೆ ಮುಂಚೆ ಡೈರೆಕ್ಟ್ರೆ ಹಿಂಗೆ ಬಿಟ್ಕೊಡ್ತೀವಿ ಅಂತಲ್ಲ ಅಲ್ಲಿ ಕತೆ ಬಿಟ್ಕೊಬೇಡಿ ಏನಾದ್ರು ಹೇಳ್ರೆ ತಾನೇ ಹಾಕೋದು ಏನಿಲ್ಲ ಸುದ್ದಿನೇ ಇಲ್ಲ ಅಂದರೆ ಏನು ಸುಮ್ಮನೆ ಮತ್ತೆ ಯಾಕೆ ಪ್ರೆಸ್ ಮೀಟ್ ಮಾಡ್ತೀರಲ್ವಾ ಮಾಡಿದ್ಮೇಲೆ ಕರೆಕ್ಟಾಗಿ ಏನಾದ್ರು ಹೇಳಿ ನೀವೇ ಹೆಂಗಂದರೆ ಬೇರೆಲ್ಲ ಏನು ಹೇಳ್ತಾರೆ ಅಲ್ಲ ಓಕೆ ಅಲ್ಲ ಗದೆ ಮೇಲೆ ಮತ್ತು ಊರಿನ ಸುತ್ತಮುತ್ತ ಊರಲ್ಲಿ ಏನು ನಡೆಯುತ್ತೆ ಗದೆಗೆ ಏನು ಪ್ರಾಮುಖ್ಯತೆ ಇರುತ್ತೆ ಅದನ್ನು ಇಟ್ಕೊಂಡು ಸಿನಿಮಾ ಮಾಡಿದ್ವಿ ರಾಮನ ಬಗ್ಗೆ ಮತ್ತು ಆಂಜನೇಯನ ಬಗ್ಗೆ ಶೂಟಿಂಗ್ ಮಾಡಿದ್ದೀವಿ ಸರ್ ಹೊಸಪೇಟೆಯಲ್ಲಿ ಮಾಡಿದ್ದೀವಿ ಬೆಂಗಳೂರು ಚಿತ್ರದುರ್ಗ ಸಿಂಧನೂರು ಬೆಂಗಳೂರು ಸುತ್ತಮುತ್ತ ಮಾಡಿದ್ವಿ ಫಸ್ಟ್ ಸಿನಿಮಾ ಹೌದು ಸರ್ ಎಡಿಟ್ರಾಗಿ ಎಷ್ಟು ಸಿನಿಮಾ ಕೆಲಸ ಮಾಡಿದ್ದೀವಿ ಸರ್ ಎಡಿಟ್ರಾಗಿ ಸುಮಾರು ಸಿನಿಮಾ ಮಾಡಿದ್ದೀನಿ ಸರ್ ಇದು ಗದೆ ಅಂದರೆ ಏನು ಯಾವುದೋ ಪುರಾಣದ ಗದೆನ ಕಳ್ತನ ಆಗುತ್ತಾ ಅಥವಾ ಗದೆ ಬಗ್ಗೆ ಏನು ಅಂತೇಳಿ ಗದೆ ಸುತ್ತಮುತ್ತ ಅಂದರೆ ಅದೇ ಸರ್ ದೇವಸ್ಥಾನದಲ್ಲಿರೋ ಕತೆ ಯಾರೋ ಅಟ್ಯಾಕ್ ಮಾಡಕ್ಕೆ ಬರ್ತಾರೆ ಅದನ್ನು ಸೇವ್ ಮಾಡೋದೇ ಕತೆ ಹಂಗೆ ಹೇಳಿದ್ರೆ ಮುಗಿತು ಓಕೆ ಟೆಕ್ನಿಷಿಯನ್ಸ್ ಬಗ್ಗೆ ಎಲ್ಲ ಹೇಳಿ ಯಾರಾಗಿದ್ದಾರೆ ಎಷ್ಟು ಸಾಂಗ್ ಇದೆ ಟೆಕ್ನಿಷಿಯನ್ನು ಕಾರ್ತಿಕ್ ವೆಂಕಟೇಶ್ 3 ಸಾಂಗ್ ಮಾಡಿದ್ದಾರೆ ಪ್ರಸನ್ನ ಬೋಯಶೆಟ್ಟರ್ 1 ಮಾಡಿದ್ದಾರೆ ಜಾರ್ಜ್ ಥಾಮಸ್ ಅಂತ 1 ಸಾಂಗ್ ಅವ್ರು ಮಾಡಿದ್ದಾರೆ ಮತ್ತು ಎಡಿಟರ್ ಪೂಜಾ ಸಿ ಅಂತ ಮಾಡಿದ್ದಾರೆ ಸರ್ ಇಲ್ಲ ಸರ್ ಕೆಲಸದ ಒತ್ತಡ ಜಾಸ್ತಿ ಇರೋದ್ರಿಂದ ಬೇರೆ ನಾಯಕ ಮಾಡ್ಕೊಂಡಿದ್ವಿ ಎಲ್ಲರೂ ಒಬ್ಬರೇ ಮಾಡೋಕ್ಕಾಗಲ್ಲ ಸರ್ ಯಾವ ಸ್ಟೇಜಲ್ಲಿ ಸರ್ ಸಿನಿಮಾ ರಿಲೀಸಿಗೆ ರೆಡಿ ಇದೆ ಸೆನ್ಸರ್ ಆಯ್ತಾ ಸೆನ್ಸರ್ ಆಗಿದೆ ಯಾವಾಗ ರಿಲೀಸ್ ಮಾಡಬೇಕು ರಿಲೀಸ್ ನಿರ್ಮಾಪಕರ ಹತ್ರ ಕೇಳಬೇಕು ಸರ್ ಎಲ್ಲ ರೆಡಿ ಇದೆ ಡೇಟ್ ಒಂದು ಫಿಕ್ಸ್ ಮಾಡಿಲ್ಲ ಸರ್ ಅದು ಮೋಸ್ಟ್ಲಿ ಭವಿಷ್ಯ ಅದು ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಆಗುತ್ತೆ ಅನ್ಕೋತೀನಿ ಪರಿಚಯ ಮಾಡ್ಕೊಳ್ಳಿ ನಿಮ್ಮ ಹೆಸರು ಹೇಳಿ ಬಸವರಾಜ್ ಬಸಂತ್ರಿ ನೆಗೆಟಿವ್ ಕೊಪ್ಪಳ ಸಿನಿಮಾ ಮಾಡಬೇಕು ಅನ್ಸಿದ್ದೆ ಯಾಕೆ ಸರ್ ಸುಮ್ಮನೆ ಬಂತು ಪ್ರಿನ್ಸಿಪಲ್ಲಿ ಮಾಡಬೇಕಂತೇಳಿ ಇದು ಕಲಾವಿದರಿಗೆ ಬೆಳೆಸ್ಬೇಕಂತೇಳಿ ಕನ್ನಡ ನಾಡಿಗೆ ಹೆಮ್ಮೆ ತರಬೇಕಂತೇಳಿ ಮಾಡಿದ್ದೀವಿ ಸರ್ ನೀವು ಯಾಕೆ ಮಾಡಿದ್ದೀರಾ ಸರ್ ಸರ್ ನಾನು ಆ್ಯಕ್ಟಿಂಗ್ ಮಾಡಿಲ್ಲ ನಮ್ಮ ಬ್ರದರ್ ಅವ್ರು ಮಾಡಿದ್ದಾರೆ ಬ್ರದರ್ಗೋಸ್ಕರ ಸಿನಿಮಾ ಮಾಡಿದ್ದೀವಿ ಹಂಗೇನಿಲ್ಲ ಸರ್ ಕಲಾವಿದರಿಗೋಸ್ಕರ ಮಾಡಿದ್ದೀನಿ ಸರ್ ಯಾವ ರಿಲೀಸ್ ಪ್ಲಾನ್ ಮಾಡ್ಕೊಂಡಿದ್ದೀವಿ ರಿಲೀಸ್ ಪ್ಲಾನ್ ಇದೇ ತಿಂಗಳ ಮಾಡ್ಬೇಕಂತೇಳಿ ಮಾಡಿದ್ದೀವಿ ಸರ್ ಅದು ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಮಾತಾಡ್ತೀವಿ ಸರ್ ಶುರುವಾಗಿದ್ದು ನಮ್ಮ ಸ್ಟುಡಿಯೋದಲ್ಲಿ ಈಶ್ವರಪ್ಪ ಮತ್ತು ತಿಪ್ಪೇಸ್ವಾಮಿ ಸರ್ ನಮ್ಮ ಸ್ಟುಡಿಯೋಗೆ ಬಂದಾಗ ಈ ಫಿಲ್ಮ್ ಆರಂಭ ಆಯಿತು ಈ ಫಿಲ್ಮ್ ಕ್ಯಾಸ್ಟ್ ಆ್ಯಂಡ್ ಕ್ರೂ ಫೈನಲ್ ಮಾಡಿದಾಗ ನಾವು ಪ್ರಥಮವಾಗಿ ನಾವು ದರ್ಪಣ ಫಿಲ್ಮಲ್ಲಿ ನಾನು ಹೀರೋ ಆಗಿ ಮಾಡಿದಂಥ ಅರವಿಂದ್ ರಾವ್ನ ಕಾಂಟ್ಯಾಕ್ಟ್ ಮಾಡಿದ್ವಿ ನಂತರ ಅವಿನಾಶ್ ಸರ್ ಮತ್ತು ಹಂಗೇ ನಮ್ಮ ಪ್ರಶಾಂತ್ ಸಿದ್ದಿ ತುಂಬ ಹಿರಿಯ ನಾಯಕರು ಈ ಫಿಲ್ಮಲ್ಲಿ ಹಿರಿಯ ನಟರು ಈ ಫಿಲ್ಮಲ್ಲಿ ನಟಿಸಿದ್ದಾರೆ ಇದಾದ ತಕ್ಷಣ ಕ್ಯಾಮ್ರಾಮ್ಯಾನ್ ಅಂತ ಬಂದಾಗ ನಮ್ಮ ಶ್ಯಾಮ್ ಸರ್ನ ರೆಫರ್ ಮಾಡಿದ್ವಿ ಶ್ಯಾಮ್ ಸರ್ ಮಾಡಿದ್ರು ನಮ್ಮ ಸ್ಟುಡಿಯೋದಲ್ಲಿ ಒಂದು 25-30 ಫಿಲ್ಮ್ಗಿಂತ ಹೆಚ್ಚು ಫಿಲ್ಮ್ಗೆ ಅವರು DI ಮಾಡಿದ್ದಾರೆ ಯತೀಶ್ ಕುಮಾರ್ ಸರ್ ಈ ಫಿಲ್ಮ್ಗೆ ಅವರು ಡೈರೆಕ್ಟರ್ ಆದರೆ ಮುಂಚೆ ಟೆಕ್ನಿಷಿಯನ್ ಆಗಿ ಅವರು ಅಭಯನಾಡು ಸ್ಟುಡಿಯೋದಲ್ಲಿ ತುಂಬ ಫಿಲ್ಮ್ಗೆ ಒಂದು 20 ವರ್ಷಗಳಿಂದ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಸೇವೆ ಮಾಡ್ತಾ ಬಂದಿದ್ದಾರೆ ಕುಮಾರ್ ಸರ್ ಯತೀಶ್ ಕುಮಾರ್ ಅವ್ರ ಮಾತು ಕಮ್ಮಿ ಮಾತಾಡಕ್ಕೆ ಬರಲ್ಲ ಸೊ ಅವರು ಡೈರೆಕ್ಟರ್ ಆಗಿ ಫಸ್ಟ್ ಫಿಲ್ಮ್ ಮಾಡಿದ್ರು DTS DI ಸೌಂಡ್ ಎಫೆಕ್ಟ್ಸ್ ಎಡಿಟಿಂಗ್ ಅನ್ನೋ ಡಬ್ಬಿಂಗ್ 5 ಡಿಪಾರ್ಟ್ಮೆಂಟಲ್ಲೂ ಕೆಲಸ ಮಾಡ್ತಾ ಬಂದಿದ್ದಾರೆ ತುಂಬ ಫಿಲ್ಮ್ಗೆ ದೊಡ್ಡ ದೊಡ್ಡ ಫಿಲ್ಮೆಲ್ಲ ಮಾಡಿದ್ದಾರೆ ಈಗ ಈ ಫಿಲ್ಮ್ ಕತೆ ಅಂತ ಬಂದಾಗ ಒಬ್ಬ ಅಮಾಯಕ ಅಲ್ಲ ಅವನು ಹಳ್ಳಿಯಿಂದ ಸಿಟಿಗೆ ಬಂದು ಯಾವ ರೀತಿ ಹೋರಾಡ್ತಾನೆ ಅನ್ನೋದ್ರ ಬಗ್ಗೆ ಈ ಕತೆ ಥೀಮ್ ಇದು ಆನ್ಲೈನ್ ಥೀಮ್ ಸೊ ಫಿಲ್ಮ್ ಸ್ಟೋರಿ ನಾನು ಹೇಳ್ಬಾರ್ದು ನಾನು ಮ್ಯೂಸಿಕ್ ಡೈರೆಕ್ಟರ್ಗೆ ಬಟ್ ಅದನ್ನು ಸ್ವಲ್ಪ ಹೊಸ ತಂಡ ಇರೋದ್ರಿಂದ ನಾನೇ ಕಂಟೆಂಟ್ ಕೊಡ್ತಾ ಇದ್ದೀನಿ ಸೊ ಒಬ್ಬ ವಿಲೇಜಿಂದ ಬಂದು ಸಿಟಿಗೆ ಬಂದಾಗ ಯಾವ ರೀತಿ ನಡ್ಕೊತಾನೆ ಅನ್ನೋದು ಇದೊಂದು ವಸ್ತು ಅಮೂಲ್ಯವಾದ ವಸ್ತು ಕಳ್ತಾನೆ ಆದಾಗ ಯಾವ ರೀತಿ ಅನ್ನೋದನ್ನು ಹೋರಾಡ್ತಾನೆ ಗೆಲ್ತಾನೆ ಅನ್ನೋದೇ ಈ ಫಿಲ್ಮ್ನ ಸಾರಾಂಶ ಆನ್ಲೈನ್ ಸ್ಟೋರಿ ಫಿಲ್ಮಲ್ಲಿ 5 ಹಾಡುಗಳಿವೆ ನಾನು 3 ಹಾಡುಗಳಿಗೆ ಕಂಪೋಸ್ ಮಾಡಿದ್ದೀನಿ ಮ್ಯೂಸಿಕ್ ಮತ್ತು ಸಂಗೀತ ಮತ್ತು ಸಾಹಿತ್ಯ ಸಂಯೋಜನೆ ಮಾಡಿದ್ದೀನಿ ಇದು ನನ್ನ 58ನೇ ಸೆನ್ಸರ್ ಆಗಿರೋ ಫಿಲ್ಮ್ 2 ಫಿಲ್ಮ್ಗಳಿಗೆ 2 ಸಾಂಗ್ಗಳಿಗೆ ಗೆಸ್ಟ್ ಕಂಪೋಸರ್ ಆಗಿ ನಮ್ಮ ಸಹೋದರ ಪ್ರಸನ್ನ ಬೋತ್ಶೆಟ್ಟರ್ ಮತ್ತು ಇನ್ನೊಬ್ಬರು ಮಾಡಿದ್ದಾರೆ ಥಾಮಸ್ ಅವರು ಇಂಡಿಯಾದಲ್ಲಿ ನಂಬರ್ 1 ಸಿಂಗರ್ ಅಂದರೆ ಲತಾ ಮಂಗೇಶ್ಕರ್ ಅಂತ ಪ್ರತಿಯೊಬ್ಬರು ಗೊತ್ತು ಲತಾ ಮಂಗೇಶ್ಕರ್ ನಂತರ
ಸೆಕೆಂಡ್ ಸಿಂಗರ್ ಅಂದರೆ KS ಚಿತ್ರನೇ ಆಗಿರಬೇಕು. ಯಾಕಂದರೆ ಆಶಾ ಭೋನ್ಸ್ಲೆ ಮತ್ತು ಕವಿತಾ ಕೃಷ್ಣಮೂರ್ತಿ ಮತ್ತು ಶ್ರೇಯಾ ಘೋಷಾಲ್ ಎಲ್ಲ ಇದ್ರೂ ಚಿತ್ರಮ್ಮನ್ಗೆ ಈಕ್ವಲೆಂಟ್ ಆಗಿ ಸಿಂಗರ್ ಯಾರೂ ಇಲ್ಲ ಅಂತ ನಾನು ನಂಬ್ತೀನಿ. ಕನ್ನಡ, ತಮಿಳು, ತೆಲುಗು, ಹಿಂದಿ ಎಲ್ಲ ಭಾಷೆಯಲ್ಲೂ ಅತ್ಯುತ್ತಮವಾಗಿ ಹಾಡ್ಕೊಂಡು ಬಂದಿರೋ KS ಚಿತ್ರ ಅವರು ನನ್ನ ಹಾಡಿಸ್ಬೇಕು ಅಂತ ತುಂಬ ಆಸೆ ಇತ್ತು. SPB ಅವ್ರ ಕೈಲಿ ಹಾಡ್ಸೋಕ್ಕಾಗಲಿಲ್ಲ. ಆದರೆ KS ಚಿತ್ರ ಅವ್ರನ್ನ ಪ್ರಥಮ ಬಾರಿ ಈ ಫಿಲ್ಮಲ್ಲಿ ಹಾಡಿಸಿದ್ದೀವಿ ನಾವು. ಅವ್ರು ಹಾಡಿರೋ ಹಾಡು ಅತ್ಯದ್ಭುತವಾಗಿ ಒಂದು ವಂಡರ್ಫುಲ್ ಸೆಮಿ ಕ್ಲಾಸಿಕಲ್ ರಾಗದಲ್ಲಿ, ಆ ರಾಗದ ಹೆಸರು ರೀತಿ ಗೌಳ ಅಂತ, ಆ ರಾಗದಲ್ಲಿ ಒಂದು ಹಾಡು ಮಾಡಿ ಈ ಫಿಲ್ಮಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ. KS ಚಿತ್ರಮ್ಮ ಹಾಡಿರೋ ಮೇಕಿಂಗ್ ವಿಡಿಯೋ ಕೂಡ ಇದೆ. ಆ ಸಾಂಗ್ನ ನೀವು ಆಡಿಯೋಲ್ಲಿ ನೋಡ್ಬೋದು ಆಮೇಲೆ ನಂತರ. ಇನ್ನೊಂದು ಪೆಪ್ಪಿ ಸಾಂಗ್ನ ಚೇತನ್ ನಾಯಕ್, ನಮ್ಮ ಸಲಾಮ್ ರಾಕಿ ಬಾಯ್ ಹಾಡಿದ್ರಲ್ಲ, ಆ ಚೇತನ್ ನಾಯಕ್ ಮತ್ತು ನಮ್ಮ ಇಂದು ನಾಗರಾಜ್ ಅವರು ಅತ್ಯದ್ಭುತವಾಗಿ ಹಾಡಿದ್ದಾರೆ. ಮೂರನೇ ಹಾಡಿನ ವೆಸ್ಟರ್ನ್ ವೋಕಲ್ಸಲ್ಲಿ ಈಶಾ ಸುಚಿ ಅನ್ನೋ ಸಿಂಗರ್ ತುಂಬ ಅದ್ಭುತವಾಗಿ ಹಾಡಿದ್ದಾರೆ. ಇದು ಮ್ಯೂಸಿಕಲಿ ತುಂಬ ಡಾಮಿನೆಂಟ್ ಫಿಲ್ಮ್, ಇದು ಚೆನ್ನಾಗಿ ಬಂದಿದೆ. ಫಸ್ಟ್ ಪ್ರೊಡಕ್ಷನ್ ಎಲ್ಲ ನಮ್ಮ ಯತೀಶ್ ಕುಮಾರ್ ಸರ್ ಅವರು ಡೈರೆಕ್ಟರ್ ಆಗಿರೋದ್ರಿಂದ ಅವರೇ ನೋಡ್ಕೊಂಡಿದ್ದಾರೆ. ಪ್ರೊಡ್ಯೂಸರ್ ಅಂತ ಬಂದಾಗ ಮಂಜುನಾಥ್ ಭಜಂತ್ರಿ ಅವರ ವಾಯ್ಸ್ ಮಾತ್ರ ನಮ್ಮ ಕಿವಿಯಲ್ಲಿ ಕೇಳಿಸ್ಕೊಳ್ಳೋಕ್ಕಾಯಿತು. ಅವ್ರು ನೋಡೋಕ್ಕೆ ಆಗಿಲ್ಲ, ಇವತ್ತೇ ನೋಡ್ತಾ ಇರೋದು ಅವ್ರು ನಾನು. ಮುಹೂರ್ತದ ನಂತರ ಇವತ್ತು ಬಂದಿದ್ದಾರೆ ಅವ್ರ ಪಾಪ. ಆಮೇಲೆ ನಮ್ಮ ಈಶ್ವರಪ್ಪ ಸರೇ ಪ್ರೊಡಕ್ಷನಲ್ಲಿ ನಿಂತ್ಕೊಂಡು ಎಲ್ಲ ಜವಾಬ್ದಾರಿಗಳನ್ನ ವಹಿಸ್ಕೊಂಡು ಕೆಲಸ ಮಾಡಿದ್ದಾರೆ. ಆಮೇಲೆ ನಮ್ಮ ತಿಪ್ಪೇಸ್ವಾಮಿ ಸರ್ ಅವ್ರು ಮಾಡ್ರೆ ಅವ್ರ ವೇದಿಕೆ ಮೇಲೆ ಬರಬೇಕು ದಯವಿಟ್ಟು. ಯಾಕೆ ಅಂತಿದ್ದಾರೆ ಕಡೆಗೆ ಮೇಲೆ ಬನ್ನಿ ಸರ್. ಅವರು ಈ ಫಿಲ್ಮ್ನ ಬಾಧ್ಯತೆನ, ಈ ಫಿಲ್ಮ್ ಎಲ್ಲ ನಡೆದಿದ್ದು ಹೊಸಪೇಟೆಲ್ಲೇ. ಸೊ ಅಲ್ಲಿ ನಡೆದ್ರು ಕೂಡ ಫುಲ್ ಟೀಮ್ ಹೊಸಪೇಟೆಲ್ಲೇ ಇತ್ತು. ಬೆಂಗಳೂರಲ್ಲಿ ಒಬ್ಬರೇ ಇರ್ತಿದ್ದು. ಬೆಂಗಳೂರಲ್ಲಿ ಎಲ್ಲ ಕೆಲಸಗಳನ್ನ ನೋಡಿ ನಿಂತ್ಕೊಂಡು ಮಾಡಿದವರು ಒಬ್ಬರೇ. ಎಲ್ಲರೂ ಸಹ ಟೆಕ್ನಿಷಿಯನ್ ಸಂಪರ್ಕದಲ್ಲಿದ್ದು ಅವರು ಮತ್ತು ಈಶ್ವರಪ್ಪ ಸರ್ ತುಂಬ ಕೆಲಸ ಮಾಡಿದ್ದಾರೆ. ತಿಪ್ಪೇಸ್ವಾಮಿ ಸರ್ ತುಂಬ ಕೆಲಸ ಮಾಡಿದ್ದಾರೆ ಅಂತ ಹೇಳಬೇಕು. ಫಿಲ್ಮ್ ತುಂಬ ಚೆನ್ನಾಗಿ ಬಂದಿದೆ. ನನ್ನ ಫಿಲ್ಮ್ ಅಂತ ಹೇಳ್ಕೊಳ್ತಿಲ್ಲ, ನಾನು ತುಂಬ ಫಿಲ್ಮ್ ಮಾಡಿದ್ದೀನಿ. ಬಟ್ ಆದರೆ ಈ ಫಿಲ್ಮ್ ಚೆನ್ನಾಗಿ ಬಂದಿದೆ, ಎಂಟರ್ಟೈನಿಂಗ್ ಆಗಿದೆ, ಅದ್ಭುತವಾಗಿದೆ. ಪ್ರೆಸ್ ಅವರು ಇವತ್ತು ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ. ದಯವಿಟ್ಟು ಸಪೋರ್ಟ್ ಮಾಡಿ ಫಿಲ್ಮ್ನ ಜನರಿಗೆ ತಲುಪಿಸೋದ್ರಲ್ಲಿ ಒಳ್ಳೆ ಕೆಲಸ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಫಿಲ್ಮ್ ರಿಲೀಸ್ ಹಂತದಲ್ಲಿದೆ, ಸೆನ್ಸರ್ ಆಗಿದೆ, US ಸರ್ಟಿಫಿಕೇಟ್ ಸಿಕ್ಕಿದೆ. ರಿಲೀಸ್ಗೆ ಆದಷ್ಟು ಬೇಗ ಟ್ರೈ ಮಾಡ್ತಾ ಇದ್ದೀವಿ. ನಮ್ಮ 2 ಫಿಲ್ಮ್ ನಾನು ಡೈರೆಕ್ಷನ್ ಮಾಡಿರೋ, 2 ಫಿಲ್ಮ್ ರಿಲೀಸ್ ಮಾಡಿರೋ ನಮ್ಮ ಡಿಸ್ಟ್ರಿಬ್ಯೂಟರ್ ರಿಕಿತ್ ಫಿಲ್ಮ್ಸ್ ಅವರು ರಮೇಶ್ ಬಾಬು ಸರ್ ಬಂದಿದ್ದಾರೆ. ಅವರೇ ಈ ಫಿಲ್ಮ್ ಕೂಡ ರಿಲೀಸ್ ಮಾಡ್ತಾ ಇದ್ದಾರೆ. ನನ್ನ ಜೊತೆ 6ನೇ ಫಿಲ್ಮ್ 7ನೇ ಫಿಲ್ಮ್ ರಿಲೀಸ್ ಮಾಡ್ತಾ ಇದ್ದಾರೆ. ನಂದು ಅವ್ರ ಜೊತೆ ಒಳ್ಳೆ ಸಂಪರ್ಕ ಇದೆ. ಫಿಲ್ಮ್ ಚೆನ್ನಾಗಿ ರಿಲೀಸ್ ಮಾಡಿ ಜನರಿಗೆ ತಲುಪಿಸ್ತಾರೆ ಅಂತ ನಂಬಿಕೆ ಇದೆ. ಫಿಲ್ಮ್ ಗೆಲ್ಲಿಸೋದ್ರಲ್ಲಿ ಪ್ರತಿಯೊಬ್ಬರ ಪ್ರೋತ್ಸಾಹ ಇರಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಫಸ್ಟ್ ಹೀರೋಯಿನ್ ಮತ್ತು ಒಂದು ಹೀರೋ ಅವ್ರು ಬಂದಿಲ್ಲ ಇಲ್ಲಿ. ಬಟ್ ಓವರ್ ಆಲ್ ಮೂವಿ ಬಗ್ಗೆ ಅಂದರೆ ಓವರ್ ಆಲ್ ಎಲ್ಲ ತುಂಬ ಚೆನ್ನಾಗಾಗಿದೆ. ಪ್ಲಸ್ ಸಾಂಗ್ಸ್ ಅಂತೂ ತುಂಬ, ಇದು ಜಯಗದ ಕೇಸರಿ ಇದು ಒಂದು ಲೀಡ್ ಸಾಂಗ್. ಇದು ಬಿಟ್ಟು ಇನ್ನು ಬೇರೆ ಸಾಂಗ್ನು ತುಂಬ ಚೆನ್ನಾಗಿ ಕಂಪೋಸ್ ಆಗಿದೆ. ಸೊ ಇದು ಚಾನ್ಸ್ ಕೊಟ್ಟ ಪ್ರೊಡ್ಯೂಸರ್ಸ್ ಈಶ್ವರ್ ಸರ್ ಮತ್ತು ತಿಪ್ಪೇಸ್ವಾಮಿ ಸರ್ ಮತ್ತು ಡೈರೆಕ್ಟರ್ಗಳಿಗೂ ಎಲ್ಲ ತುಂಬ ಥ್ಯಾಂಕ್ ಯು. ಮತ್ತು ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಮುಂದೆ ಇನ್ನೂ ಆಡಿಯನ್ಸಲ್ಲಿ ಚೆನ್ನಾಗಿ ರೀಚ್ ಆಗಬೇಕಂದ್ರೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಸೊ ಥ್ಯಾಂಕ್ ಯು. 2018ರಲ್ಲಿ ಈ ಸಿನಿಮಾ ನಾವು ಕೈ ಹಾಕಿದ್ದು. ಜೈ ಗದಾ ಕೇಸರಿ ಅಂತ ಕೂತ್ಕೊಳ್ತೀನಿ ಈಗ. 2018 ಬೇರೆ ಯಾರಿಲ್ಲ, ಅದರಲ್ಲಿ ನಾನು ಆ್ಯಕ್ಟಿಂಗ್ ಮಾಡಿದ್ದಿಲ್ಲ. 2018ರಲ್ಲಿ ಮಾಡಿದ್ದೆ. ಇದು ಒಂದು ಬಸವರಾಜ್ ಸರ್ ಹತ್ರ ನಾನು ಹೇಗೆ ಕೇಳ್ಬೇಕಂತ ನಾನೊಂದು ಕೊಲಿಗ್ ಅವ್ರ ಹತ್ರ ನಾನು ಆ ಟೈಮಲ್ಲಿ ಮತ್ತೆ ನಾವು ಈ ಸಿನಿಮಾ ಪ್ರಾರಂಭ ಮಾಡಬೇಕಂದ್ರೆ ಆರಂಭದಲ್ಲಿ ಹಂಗಾಯಿತು. ಈಗ ಪ್ರಾರಂಭ ಮಾಡ್ಬೇಕಂದ್ರೆ ಅವ್ರ ಹತ್ರ ಏನು ಮಾತಾಡ್ಬೇಕು ನಾನು? ಅವ್ರ ಸರ್ ತಿಪ್ಪೇಸ್ವಾಮಿಯನ್ನ ಹತ್ರ ಮಾತಾಡ್ತಾ ಇದ್ರು. ಈ ಸಿನಿಮಾನ ನಾವು ಮತ್ತೆ ಮಾಡಿದರೆ ನಿಂತರೆ, ಯಾಕಂದರೆ ನಾವು ನಮ್ಮ ಹೊಸಪೇಟೆಯಲ್ಲಿ ಒಂದು ರಾಜಕಾರಣಿಯಾಗಿ, ಹೋರಾಟಗಾರನಾಗಿ, ಸಮಾಜ ಸೇವಕನಾಗಿ ನನ್ನ ತಕ್ಕ ಮಟ್ಟಿಗೆ ನಾನು ಮಾಡ್ತಾ ಅಲ್ಲಿ ಬೆಳೀತಾ ಬಂದಿದ್ದೆ. ಏನೋ ಸಿನಿಮಾ ಅಂತ ಹೋಗ್ಬಿಟ್ಟಿವಪ್ಪ, ನಾವು ಏನು ಮಾಡ್ತೀವೋ ಇಲ್ಲೋ ಅನ್ನೋ ಒಂದು ಭಯಕ್ಕೆ ಬಸವರಾಜ್ ಸರ್ ಹತ್ರ ಹೋಗಿ ಇನ್ಫ್ಲುಯೆನ್ಸ್ ಮಾಡಿದ್ರು ನಮ್ಮ ತಿಪ್ಪೇಶನ್ನ. ಸರ್ ಈ ರೀತಿ ಈಶ್ವರ್ ಹಿಂಗೆ ಒಂದು ಸಿನಿಮಾ ಮಾಡಿ ನಿಂತ್ಬಿಟ್ಟಾರೆ ಸರ್, ಈಗ ಕೇಳ್ರಿ, ಅದೇನು ಕೇಳ್ರಿ, ಯಾವುದು ನಿಂದಿರ್ಬಾರ್ದು, ಓಡ್ತಾನೆ ಇರ್ಬೇಕು, ಅದು ಓಡ್ಸಂಗೆ ಕೇಳ್ರಿ ಅಂತ ಹೇಳಿದ್ರು. ಒಂದೇ ಮಾತಿಗೆ ಅವರು ಮಾಡ್ರಿ ಸಿನಿಮಾ, ಯಾಕೆ ನಿಲ್ಸಿದ್ರಿ ಅಂತ. ಆ ಹಳೆ ಟೀಮಿಗೆ ನಾನು ಮಾತು ಕೊಟ್ಟಿದ್ದೆ, ಮಾಡೋಕ್ಕಾಗಿಲ್ಲ, ಐ ಆಮ್ ಸಾರಿ ಅಂತ ಈ ವೇದಿಕೆ ಮುಖಾಂತರ ಅವ್ರು ಎಲ್ರಿಗೂ, ಹಳೆ ಕಲಾವಿದರಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಹೊಸ ಟೀಮ್ ಬಗ್ಗೆ ಮಾತಾಡ್ಬೇಕಂದ್ರೆ ನಾನೇ ಅದಕ್ಕೆ ಪೂರ್ತಿ ಸಿನಿಮಾಗೆ ಹೀರೋ ಆಗಿ ಮಾಡಬೇಕಂತ ಇತ್ತು. ಕೆಲವು ಒತ್ತಡಗಳಿಂದ ನಾನು ಮಾಡೋಕ್ಕಾಗಲಿಲ್ಲ. ಆಗ ಮತ್ತೆ ಪುನಃ ಒಂದು ಸರಿ ನಾವು ಅಡ್ವಾನ್ಸ್ ಮಾಡಿ ಕಾರ್ತಿಕ್ ವೆಂಕಟೇಶ್ ಸರ್ ಹತ್ರ ಕೂತ್ಕೊಂಡಿವಿ. ಸರ್ ನೋಡೋಣ ಮುಂದೆ ಸ್ವಲ್ಪ ದಿನ ಬಿಟ್ಟು ಮಾಡೋಣ. ಇಲ್ಲ ಮಾಡಿರಿ, ನೀವು ಮಾಡ್ತೀರಿ, ಯಾಕೆ ಟೈಮ್ ನೋಡಿ ಮಾಡ್ಬೋದಲ್ಲ ಅಂತ ಹೇಳಿದ್ರು. ಅದು ನಮಗೆ ಆಗಲಿಲ್ಲ. ಆ ಟೈಮಿಗೆ ನನಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ರೂ ಏನಪ್ಪ ಈ ರೀತಿ ಪ್ರಾಬ್ಲಮ್ಸ್ ಎಲ್ಲ ಸ್ಟಾರ್ಟ್ ಆಯ್ತು. ಈ ಸಿನಿಮಾ 8 ವರ್ಷ ಸತತವಾಗಿ ನಾವು ಕಷ್ಟಪಟ್ಟು ಈ ಸಿನಿಮಾನ ಈ ವೇದಿಕೆ ಮುಂದೆ ಟೀಸರ್ ಹಾಗೂ ಒಂದು ಹಾಡನ್ನ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ ಅಂದರೆ ನಾವು ಏನೆಲ್ಲ ಪಾಡುಪಟ್ಟಿರ್ಬೋದಂತ ನಿಮಗೆ ಗೊತ್ತಾಗುತ್ತೆ. 8 ವರ್ಷ ಈ ಸಿನಿಮಾಗೆ ನಾನು ತುಂಬ ಹೃದಯದಿಂದ ನಾನು ಧನ್ಯವಾದಗಳನ್ನ ಹೇಳ್ಬೇಕಂದ್ರೆ ನಾನು ಬಸವರಾಜ್ ಸಾರಿ ಅವ್ರಿಗೆ ಹೇಳ್ತೇನೆ. ಯಾಕಂದರೆ ಅವರಿಲ್ಲ ಅಂದರೆ ಇವತ್ತು ನಾವು ಇಲ್ಲಿ ಕುತ್ಕೊಂಡು ಮಾತಾಡೋಕ್ಕಾಗಲ್ಲ. ನಮ್ಮ ಹೆಸರು ಹೊಸಪೇಟೆಯಲ್ಲಿ ಹೇಗಾಗಿತ್ತಂದರೆ, ಸಿನಿಮಾ ಏನೋ ಮಾಡೋಕ್ಕೆ ಬಂದರು. ಇವತ್ತು ಸಿನಿಮಾ ಅಂದ ತಕ್ಷಣವೇ
ಪ್ರತಿಯೊಬ್ಬರು ಕೂಡ ಹೋಗ್ಬೇಡ್ರಪ್ಪ, ಅಲ್ಲಿ ಹೋದರೆ ನೀವು ಹಾಳಾಗಿ ಹೋಗ್ಬಿಡ್ತೀರಿ, ಮನೆ ಮಟನ್ ಮಾರ್ಕೊಂಡು ಹೋಗ್ಬಿಡ್ತೀರಿ, ಸಿನಿಮಾಗೆ ಹೋಗ್ಬೇಡ್ರಿ ಅಂದರು. ಅಂಥ ಟೈಮಲ್ಲಿ ಧೈರ್ಯ ಮಾಡಿ ಬಂದು ನಮಗೆ ಧೈರ್ಯ ಕೊಟ್ಟು ನಮ್ಮ ಬೆನ್ನಿಂದೆ ಹೆಂಗೆ ಆಂಜನೇಯ ಈ ಒಂದು ಸಿನಿಮಾಗಿದ್ರು ಅವರು ಈ ತಂಡಕ್ಕೆಲ್ಲ ಬಸವರಾಜ್ ಸರ್ ನಮ್ಮ ಹಿಂದೆ ನಿಂತು ಈ ಒಂದು ಚಿತ್ರಕ್ಕೆ ಒಂದು ರಿಲೀಸ್ ಹಂತಕ್ಕೆ ನಮಗೆ ತಂದು ಕೊಟ್ಟಂಥ ಬಸವರಾಜ್ ಸರ್ಗೆ ಮತ್ತೊಮ್ಮೆ ನಾನು ಹೃದಯಪೂರ್ವಕವಾಗಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಅದೇ ರೀತಿ ತಿಪ್ಪೇಶಣ್ಣಗೆ ನಾನು ಧನ್ಯವಾದಗಳನ್ನ ಹೇಳೋಕ್ಕಾಗಲ್ಲ, ಯಾಕಂದರೆ ಅವರು ನನಗೆ ಅಣ್ಣಕ್ಕಿಂತ ಹೆಚ್ಚು. ಹಿಂಗೆ ಮಾತಾಡಿದ್ದೀನಿ ಸರ್. ಬಸವರಾಜ್ ಸರ್ ಹೇಳಿದ್ರು, ಇಲ್ಲ ಮಾಡೋಣ, ಇದು ಏನೇ ಇರಲಿ, ಯಾರು ಹಂಗೆ ಇರಲಪ್ಪ, ನಾವು ಸಿನಿಮಾ ಮಾಡ್ತೀವಿ, ಕಲಾವಿದರನ್ನ ಬೆಳೆಸ್ತೀವಿ, ಕನ್ನಡ ಭಾಷೆನ ಕನ್ನಡ ಚಿತ್ರರಂಗನ ನಾವು ಬೆಳೆಸೋಣ, ನನ್ನ ಕೈಯಿಂದ ಏನು ಸಾಧ್ಯ ನಾನು ಮಾಡ್ತೀನಿ, ಆದರೆ ಯಾರು ಕೂಡ ಎಲ್ಲಿ ವ್ಯತ್ಯಾಸ ಮಾಡ್ಕೊಳ್ಳಾರ್ದಂಗೆ ಸಿನಿಮಾ ಮುಗಿಸ್ರಿ ಅಂತ ಹೇಳಿದರು. ಈ ದಿನ ನನಗೆ ಯಾಕೆ ನಾನು ಈ ರೀತಿ ನಾನು ಆಗಬಾರ್ದು, ನಾನು ಆಗಿದ್ದೆ ಯಾಕೆಂದರೆ ಬೇರೆ ಬೇರೆ ಕಾರಣಗಳು ತುಂಬ ಇದ್ದಾವೆ ಇಲ್ಲಿ, ಅದನ್ನು ಹೇಳೋಕ್ಕಾಗಲ್ಲ. ಯಾಕಂದರೆ ಈ ಸಿನಿಮಾದಲ್ಲಿ ಅನೇಕರು ತುಂಬ ಜನ ಕಷ್ಟ ಬಿದ್ದಾರೆ. ಇವತ್ತು ನಾವು ಒಂದು ಹಂತಕ್ಕೆ ಬಂದು ನಿಂತ್ಕೊಂಡಿದ್ದೀವಿ ಅಂದರೆ ಎಲ್ರದ್ದು ಕೆಲಸ ಇದೆ ಇದರಲ್ಲಿ, ಯಾರು ಮಾಡಿಲ್ಲ ಅಂತಲ್ಲ, ವ್ಯತ್ಯಾಸಗಳು ಆದ್ಮೇಲೆ ಜೊತೆಗೆ ನಿಂತು ಸಿನಿಮಾ ಮುಗಿಸ್ಬೇಕಂತ ಯಾರಿಗೂ ಕೂಡ ಒಂದು ಮನೋಭಾವ ಬರಲಿಲ್ಲ. ಹಾಗಾಗಿ ನಾನು ಈ ಒಂದು ವೇದಿಕೆ ಮುಖಾಂತರ ಏನು ಹೇಳ್ತೀನಿ ಅಂದರೆ, ಯಾರೇ ಹೊಸ ತಂಡ ಬಂದರೆ ದಯವಿಟ್ಟು ನಿರ್ದೇಶಕರಂತ ಇದ್ದಾಗ ಅವರಿಗೆ ಸಾಥ್ ಕೊಟ್ಟು ಸಿನಿಮಾ ಒಂದು ಹಂತಕ್ಕೆ ಬಂದು ಅದು ರಿಲೀಸ್ ಆಗಲಿ ಅಂತ ಹೇಳ್ರಿ. ಆಮೇಲೆ ಈ ಸಿನಿಮಾಗೆ ಇನ್ನೊಬ್ಬರು ನಿರ್ದೇಶಕರಾಗಿ ಕೆಲಸ ಮಾಡಿದರೆ ಅವರು ಯತೀಶ್ ಕುಮಾರ್ ಅಂತ, ಅವರು ನಮ್ಮ ಕೊನೆವರೆಗೆ ನಮ್ಗೇನು ಮಾತು ಕೊಟ್ಟಿದ್ರು ಆ ಮಾತುವರೆಗೆ ಅವರು ಉಳಿಸ್ಕೊಂಡು ನಮ್ಮ ಜೊತೆ ಕುಂತು ಇವತ್ತು ಒಂದು ಹಾಡನ್ನ ಮತ್ತು ಒಂದು ಟೀಸರ್ನ ರಿಲೀಸ್ ಮಾಡಿ ಈ ವೇದಿಕೆಗೆ ಅವರು ಶೇರ್ ಮಾಡ್ಕೊಂಡಿದ್ದಕ್ಕೆ ಅವ್ರಿಗೆ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಅದೇ ರೀತಿ ಕಾರ್ತಿಕ್ ವೆಂಕಟೇಶ್ ಅವರು 3 ಸಾಂಗು ಅವರು ಹೇಳಿದ ಪ್ರಕಾರನೇ ಹೆಚ್ಚಿನ ಮಟ್ಟದಲ್ಲಿ ಅವ್ರು ಏನು ಅಂದ್ಕೊಂಡಿದ್ರೆ ಅದು ಹೆಚ್ಚಿನ ಮಟ್ಟದಲ್ಲಿ ಅದು ಸಾಂಗ್ ಈಗ ಆಗಿದೆ. ಅದನ್ನು ಆ್ಯಕ್ಚುಲಿ ನಾವು 2 ಸಾಂಗ್ ರಿಲೀಸ್ ಮಾಡ್ಬೇಕಂತ ಅಂದ್ಕೊಂಡಿದ್ವಿ, ಅದನ್ನು ಬೇಡ ಒಂದೇ ಮಾಡೋಣ, ಮಾಡಿದ ಮೇಲೆ ನೋಡೋಣ ಮುಂದೆ. ಇವಾಗ ನಾವು ರಿಲೀಸಿಗೆ ನಾವು ಇನ್ನೊಂದು 15 ದಿನದಲ್ಲಿ ನಾವು ಒಂದು ಡೇಟ್ ಫೈನಲ್ ಮಾಡ್ಬೇಕಂತ ನಾವು ಒಂದು ಟೀಮ್ ಜೊತೆಗೆ ನಾವು ಚರ್ಚೆ ಮಾಡ್ಕೊಂಡಿದ್ವಿ. ಅದು ಆದ ತಕ್ಷಣ ನಾನು ಮುಂದಿನ ದಿನದಲ್ಲಿ ಒಂದು ಇದೇ ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ನಾವು ಅನೌನ್ಸ್ ಮಾಡ್ಬೇಕಂತ ಅಂದ್ಕೊಂಡಿದ್ವಿ ಆ ಡೇಟ್. ಹಾಗೆಯೇ ಈ ಒಂದು ಕಲಾವಿದರ ಪಟ್ಟಿಗೆ ಅಂತ ಬಂದಾಗ ವರುಣ್ ಮತ್ತು ಲಕ್ಷ್ಮಣ್ ದಾಸ್ ಅಂತ ಅವರು ಮುಖ್ಯ ಪಾತ್ರದಲ್ಲಿ ಅವರು ಅಭಿನಯಿಸಿದ್ದಾರೆ. ಅವರಿಗೆ ಕೂಡ ನಾನು ಈ ವೇದಿಕೆ ಮುಖಾಂತರ ಅವರಿಗೆ ತುಂಬ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಅದೇ ರೀತಿ ಕೋಮಲ್ ಮತ್ತು ಜೀವಿತ ರಾಜಚರಣ್ ಅಂತ ಅವರು ಮೇನ್ ಲೀಡಾಗಿ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಅವ್ರದ್ದು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ, ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಅವ್ರದ್ದು. ಈ ಸಿನಿಮಾ ನಾವು ತುಂಬ ಕಷ್ಟಪಟ್ಟು ಮಾಡಿದ್ವಿ, ಸಕ್ಸಸ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಅದೇ ರೀತಿ ಫೈಟ್ ಮಾಸ್ಟರ್ಸ್ ವೈಲೆಂಟ್ ವೇಲ್ ಅವರು ಬಂದಿದ್ದಾರೆ, ಅವ್ರನ್ನ ಈ ವೇದಿಕೆ ಮೇಲೆ ಇಲ್ಲದಕ್ಕೆ ಅಲ್ಲೇ ಇದ್ದಾರೆ, ಸಾರಿ ಸರ್. ಅವರೊಂದು ಮತ್ತು ಇದಕ್ಕೆ ನಾವು ಅಲ್ಟಿಮೇಟ್ ಶಿವ ಅವರು ಕೂಡ ಮಾಡಿದ್ದಾರೆ. ಮತ್ತು ಜಾನಿ ಮಾಸ್ಟರ್ ಅವರು ಮಾಡಿದ್ದಾರೆ. ಇಲ್ಲಿ ಈ ಸಿನಿಮಾದಲ್ಲಿ 6 ಫೈಟ್ 5 ಸಾಂಗ್ ಇದೆ. ಈ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ವಿ ನಾವು. ಇದು ಹೇಳಿದ್ರು ನಿರ್ದೇಶಕರ ಹೇಳಿದಾಗೆ, ಅದು ಗದೆ ಸುತ್ತಮುತ್ತ ನಡೆಯುವಂಥ ಅದು ಡಿವೈನ್ ಆಗಿ ತಗೊಂಡೋಗಿರೋ ಒಂದು ಕತೆ. ಆ ಕಥೆಯಲ್ಲಿ ಕೆಲವೊಂದು ಅಂಶಗಳಿವೆ. ಗದೆ ಯಾಕೆ ಅಲ್ಲಿ ಕಳ್ತನ ಆಗುತ್ತೆ, ಯಾಕೆ ಆ ಒಂದು ಗದೆಗೋಸ್ಕರ ಮೊದಲು ಲೀಡಿಂಗ್ ಹೀರೋ ಯಾಕೆ ಅದು ಹಳ್ಳಿಯಿಂದ ಸಿಟಿಗೆ ಬರ್ತಾನೆ ಅನ್ನೋದಕ್ಕೊಂದು ಕತೆ ಇದೆ. ಅದಾದ ನಂತರ ನಾನು ಇಂಟರ್ವಲ್ಲಿಂದ ನಾನು ದ್ವಿತೀಯಾರ್ಧದಲ್ಲಿ ನಾಯಕನಾಗಿ ನಾನು ಬರ್ತೀನಿ. ಬಂದ ತಕ್ಷಣ ಕ್ಲೈಮ್ಯಾಕ್ಸಲ್ಲಿ ತುಂಬ ಚೆನ್ನಾಗಿ ನಾವೆಲ್ಲರೂ ಎಲ್ಲ ಈ ಟೀಮಲ್ಲಿ ಎಲ್ಲರೂ ಚೆನ್ನಾಗಿ ಅಭಿನಯಿಸಿದ್ದಾರೆ. ನಾವು ಹೊಸ ತಂಡ, ನಾವು ಏನೇ ಮಾತಾಡಿದ್ರು ಕೂಡ ಈ ವೇದಿಕೆ ಮೇಲೆ ಎಲ್ಲರೂ ಹಿರಿಯರು ಬಂದಿದ್ರಿ, ನಿಮ್ಮ ಹೆಸರೆಲ್ಲ ಬಿಟ್ಟಿದ್ದೀನಿ. ಈಗ ನಾನು ಕರೆದಿದ್ದಕ್ಕೆ ಬಂದಂಥ ನನ್ನ ಅಣ್ಣ ಸಹೋದರ ಗುಜ್ಜಲ್ ರಾಘವ್ ಅವರಿಗೆ ಧನ್ಯವಾದಗಳು ಹೇಳ್ತಾ ನಾನು 2 ಮಾತುಗಳು ಮುಗಿಸ್ತಾ ಇದ್ದೀನಿ. ಖುಷಿ ಆಗ್ತಾ ಇದೆ. ಒಂದು 7-8 ವರ್ಷಗಳ ಹಿಂದೆ ನಮ್ಮ ತಂದೆಯವರು ಇದ್ದಾಗ ಅವರು ನನಗೆ ಚಲನಚಿತ್ರ ಮಂಡಳಿಗೆ ಹೋಗಿ ಉಮೇಶ್ ಬಂಡ್ಕರ್ ಸರ್ನ ಮೀಟ್ ಮಾಡಿಸಿ ಅವರಿಂದ ಹೌದು ಸರ್, ಅವರು ಪತ್ರಕರ್ತರು ಶಿವಕುಮಾರ್ ಬೋಚೆಟ್ರ್ ಅಂತ. ನಾನು ARMN ಮ್ಯೂಸಿಕ್ ಕಾಲೇಜಲ್ಲಿ ಮ್ಯೂಸಿಕ್ ಪ್ರೊಡಕ್ಷನ್ ಕೋರ್ಸ್ ಮಾಡಿ
ಸರ್ನ ಮೀಟ್ ಮಾಡಿದ್ದೆ, ತಂದೆ ಅವ್ರದ್ದು ಆಪ್ತ ಮಿತ್ರರು. ಸೊ ಅವ್ರ ಮಾರ್ಗದರ್ಶನ ಮತ್ತು ಅವ್ರ ಬ್ಲೆಸ್ಸಿಂಗ್ಸಿಂದ ಇವತ್ತು ಅವ್ರ ಜೊತೆನೇ ವೇದಿಕೆ ಹಂಚ್ಕೊತಾ ಇದ್ದೀನಿ ಎಂದು ತುಂಬಾ ಖುಷಿ ಆಗ್ತಾ ಇದೆ. ತಂದೆಯವರಿದ್ದಿದ್ರೆ ತುಂಬ ಖುಷಿ ಪಡ್ತಾಯಿದ್ರು. ಅದ್ರ ಜೊತೆಗೆ ಇದು ಈ ಚಿತ್ರಕ್ಕೆ ಕಾರ್ತಿಕ್ ವೆಂಕಟೇಶ್ ಅವರು ಅದ್ಭುತವಾಗಿ ಮ್ಯೂಸಿಕ್ ನೀಡಿದ್ದಾರೆ. ಅವರು ನೀಡಿರುವಂಥ 3 ಸಾಂಗಲ್ಲಿ ನಾನು ಒಂದು ಸಾಂಗ್ನ ಕೇಳಿದ್ದೀನಿ ಕೂಡ, ತುಂಬಾ ಅದ್ಭುತವಾಗಿದೆ. ಚಿತ್ರ ಮೇಡಮ್ ಅವ್ರು ಹಾಡಿದ್ದು. ಅಂಥ ಹಿರಿಯ ಸಂಗೀತ ನಿರ್ದೇಶಕರ ಜೊತೆಗೆ ನನಗೆ ಒಂದು ಅವಕಾಶ ಸಿಕ್ತು. ಈ ಅವಕಾಶ ಸಿಕ್ಕಿದ್ದು ಈ ಚಿತ್ರದ ನಾಯಕ ನಟ ರಾಜ್ ಚರಣ್ ಬ್ರಹ್ಮಾವರ್ ಅವರಿಂದ. ಈ ವಿಡಿಯೋದಲ್ಲಿ ನೋಡಿದ್ರಿ, ಅವರು ಥ್ರೇಟ್ ಶ್ರೀರಾಮನ್ ಥರನೇ ಕಂಡರು. ಅವರು ಅದ್ಭುತವಾಗಿ ನಟನೆ ಮಾಡಿದ್ದಾರೆ, ಹಾಗೂ ನಾಟ್ಯ ಕೂಡ ಹಾಗೇ ಇದೆ. ಸಾಂಗಿಗೆ ತಕ್ಕಂಗೆ ಕೊರಿಯೋಗ್ರಫಿನೂ ಆಗಿದೆ, ಎಡಿಟಿಂಗ್ ಆಗಿದೆ, ತುಂಬ ಗ್ರ್ಯಾಂಡಾಗಿ ಲಾರ್ಜ್ ಸ್ಕೇಲಲ್ಲಿ ಚಿತ್ರೀಕರಣ ಆಗಿದೆ. ನನಗೆ ತುಂಬಾ ಖುಷಿ ಆಗ್ತು. ಯಾಕಂದರೆ ಒಂದು ಸಾಂಗ್, ಅದು ಟೈಟಲ್ ಸಾಂಗ್ ಅಂದರೆ ತುಂಬ ಜವಾಬ್ದಾರಿ ಇರುತ್ತೆ. ಸೊ ಅದನ್ನು ನಾನು ಅದ್ಭುತವಾಗಿ ನಿರ್ವಹಿಸಿದ್ದೇನೆ ಅಂತ ನಾನು ಬಯಸಿದ್ದೇನೆ. ಹಾಗೆ ಈ ಹಾಡಿಗೆ ಧ್ವನಿ ನೀಡಿದವರು ಸರಿಗಮಪ ಖ್ಯಾತಿಯ ಚಂದನ್ ಗುಪ್ತಾ ಅವರು. ಅವರಿಗೆ ಈ ಹಾಡನ್ನು ಬಿಹಾರಿಂದ ಕರೆಸಿ ಈ ಹಾಡನ್ನು ಅವ್ರ ಬಾಯಿಂದನೇ ಹಾಡಿಸ್ಬೇಕು ಅಂತ ಹೇಳಿ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ, ಅವ್ರಿಗೆ ಕನ್ನಡ ಬರಲ್ಲ, ಸೊ ಅವರು ಹಿಂದಿ ಸಿಂಗರು ಆದರೂ ಕೂಡ ಕನ್ನಡವನ್ನು ಕಲಿಸಿ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ತುಂಬ ಖುಷಿಯಾಯಿತು. ಟ್ರೇಲರ್ ಕೂಡ ತುಂಬ ಪ್ರಾಮಿಸಿಂಗ್ ಆಗಿದೆ. ಚಿತ್ರಕ್ಕೆ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಹಾಗೆ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ನಮಸ್ಕರಿಸುತ್ತಾ, ಬಂದಿರುವಂತಹ ಪತ್ರಿಕೋದ್ಯಮವರಿಗೆ ನಮಿಸುತ್ತಾ, ತಮ್ಮೆಲ್ಲರ ಆಶೀರ್ವಾದ ಇಡೀ ತಂಡಕ್ಕೆ ಇರಲಿ ಅಂತ ಕೇಳ್ಕೊತೀನಿ. ಹನುಮಾನ್ ಮೇಲೆ ಎಷ್ಟೆಷ್ಟು ಸಿನಿಮಾ ಮಾಡಿದ್ರು ಅಷ್ಟು ಹಿಟ್ಟಾಗಿದೆ. ಆಂಧ್ರದಲ್ಲಾಗ್ಬೋದು, ನಮ್ಮ ಕರ್ನಾಟಕದಲ್ಲಾಗ್ಬೋದು, ಎಲ್ಲ ಹನುಮಾನ್ ಮೇಲೇ ಮಾಡ್ತಾ ಇದ್ದಾರೆ. ಆಲ್ರೆಡಿ ಇನ್ನೂ ಒಂದು 10 ಸಿನಿಮಾ ಇದ್ದಾವೆ. ನಮ್ಮ ಮಗಂದು ಒಂದಿದೆ, ಗದಾಧಾರಿ ಹನುಮಾನ್ ಅಂತ. ಹಾಗಾಗಿ ಹನುಮಾನ್ ಇಟ್ಕೊಂಡು ಸುಮಾರು ಲ್ಯಾಂಗ್ವೇಜ್ಗಳಲ್ಲಿ ಮಾಡ್ತಾಯಿದ್ದಾರೆ ಸರ್. ನಮ್ಮ ಕನ್ನಡ ಇಂಡಸ್ಟ್ರಿ ಅಂತೂ ಭಾರಿ ತಂಪಾಗಿದೆ. ಈಗ ಹಿಸ್ಟ್ರಿ ಕ್ರಿಯೇಟ್ ಆಗ್ತಾ ಇದೆ, ಇತಿಹಾಸ ಮರುಕಳಿಸ್ತಾ ಇದೆ. ಇವತ್ತಿನ ದಿನ ಇಂಟರ್ನ್ಯಾಷನಲಲ್ಲಿ ನಮ್ಮದು ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಎಲ್ಲೋ ಮಟ್ಟಕ್ಕೆ ಕೊಂಡೊಯ್ತಾ ಇದೆ. ನಮ್ಮ ಕನ್ನಡ ಡೈರೆಕ್ಟರ್ಗಳಾಗ್ಬೋದು, ಕನ್ನಡದ ನಿರ್ಮಾಪಕರಿಗಾಗ್ಬೋದು. ನಮಗೆ ಇಂಡಸ್ಟ್ರಿ ಬಗ್ಗೆ ಇವತ್ತಿನ ದಿನ ಹ್ಯಾಪಿಯಾಗಿದ್ವಿ, ಫುಲ್ ಖುಷಿಯಾಗಿದ್ವಿ. ಯಾವತ್ತೂ ಇರಲಿಲ್ಲ ಇಷ್ಟು ವರ್ಷದಲ್ಲಿ ಇಷ್ಟು ಅಮೌಂಟ್ ಗಳಿಸಿರೋದಾಗಲಿ ಈ ಥರ ಆಗಿದೆ ಸರ್. ನಮ್ಗೆ ಸಂತೋಷವಾಗಿದೆ. ಇಂಥದ್ರಲ್ಲಿ ಗದಾ ಕೇಸರಿ ಚೆನ್ನಾಗಿ ಆಗಲಿ. ಹೀರೋ ಅಂತೂ ಹೊಸಬ್ರು ಅಂತ ಅನಿಸಲ್ಲ, ಚೆನ್ನಾಗಿ ಮಾಡಿದ್ದಾರೆ. ಇರೋದು ನೋಡಿದ್ವಲ್ಲ, ಸ್ವಲ್ಪ ಮಾತ್ರ ನೋಡಿದ್ವಿ, ಚೆನ್ನಾಗಿ ಮಾಡಿದ್ದಾರೆ. ಅವರು ಚಿತ್ರತಂಡ ಎಲ್ಲರಿಗೂ, ನಿರ್ಮಾಪಕರಾಗ್ಬೋದು, ಅವ್ರ ನಾಯಕ ನಟರಾಗ್ಬೋದು, ಎಲ್ಲರಿಗೂ ಒಳ್ಳೆಯದಾಗಲಿ, ಒಳ್ಳೆ ಹಣ ಗಳಿಸಲಿ, ಹೆಸರು ಗಳಿಸಲಿ ಅಂತೇಳಿ ಈ ಮೂಲಕ ನಾವು ಕೇಳ್ಕೊಳ್ತಾ ಇದ್ವಿ. ನಮಸ್ಕಾರ ಸರ್. ನಮಸ್ಕಾರ. ಕಡೆ ಯಾಕಿಂಗ್ ಆಯಿತು, ಯಾರಿಂದ ಆಯಿತು, ಇಲ್ಲ ಹಣಕಾಸಿನ ಮುಗ್ಗಟ್ಟ ಅಥವಾ ಮಗದೊಂದ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಒಂದು ಚಿತ್ರ ಮಾಡಬೇಕು ಅಂದಾಗ ಅದಕ್ಕೆ ಆದಂಥ ಎಲ್ಲ ಇದನ್ನು ಮಾಡ್ಕೊಂಡು ಮಾಡಬೇಕು. ಅದಕ್ಕೆ ನಾನು ಅಂದ್ಕೊಳ್ತೀನಿ, ಅನುಭವ ಸ್ವಲ್ಪ ಪಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಈಗಿನ ಹೊಸ ಪೀಳಿಗೆ ಏನಿದೆಯೋ ಅವರಲ್ಲಿ ನಾನು ಮನವಿ ಮಾಡ್ತೀನಿ. ಬಣಕಾರವ್ರು ನಾನು ಕರೆದ್ರು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತ. ತಿಪ್ಪೇಸ್ವಾಮಿ ಅಂತ ಹೆಸರು ಹೇಳಿದ್ರು, ಹೊಸಪೇಟೆಯವರು ಅಂತ ಹೇಳಿದ್ರು. ಎಲ್ಲೋ ಒಂದು ಕಡೆ ನನಗೆ ಹೊಸಪೇಟೆ ಅಂದ ತಕ್ಷಣ ನನಗೆಲ್ಲೋ ಒಂದು ಕಡೆ ವಿನಾಭಾವ ಸಂಬಂಧ. ಯಾಕೆಂತ ಹೇಳಿದ್ರೆ ನಾನು ಸುಮಾರು 1 ತಿಂಗಳು ಹೊಸಪೇಟೆಯಲ್ಲಿದ್ದು ಬೆಳ್ಳಿ ಕಾಲುಗಳ ಚಿತ್ರ ನಿರ್ಮಾಣ ಮಾಡಿದ್ದು. ಹಾಗಾಗಿ ಅವ್ರ ಮೇಲೆ ಭಾಳಷ್ಟು ಪ್ರೀತಿ ಬಂದು ಗುಜ್ಜಾರ್ ಅವರು ಇಲ್ಲೇ ಇದ್ದಾರೆ. ಹಾಗಾಗಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದೆ. ಮಾತನಾಡುವಾಗ ಭಾವುಕರಾದರು ಅನ್ನೋದಕ್ಕೆ ಕಾರಣ ಬಹುಶಃ ಎಲ್ಲೋ ಒಂದು ಕಡೆ ಎಡವಿದ್ದೀನಿ, ಅದಾದಮೇಲೆ ಸರಿಪಡಿಸ್ಕೊಂಡಿದ್ದೀನಿ ಅನ್ನೋ ಒಂದು ಇದು ಪಶ್ಚಾತ್ತಾಪ ಬಂದಾಗ ಅವರಿಗೆ ಎಮೋಷನ್ ಆದರು. ಯಾಕಂತ ಹೇಳಿದ್ರೆ ಯಾರೋ ಒಬ್ಬರು ಇಂಡಸ್ಟ್ರಿನಲ್ಲಿ ಕೈ ಹಿಡಿಯೋಕ್ಕೆ ಒಬ್ಬರು ಬರ್ತಾರೆ. ಬಸವರಾಜ್ ಅವರು ಅದರ ಮುಂದೆ ನಿಂತ್ಕೊಂಡು ಅವರಿಗೆ ಸಹಕಾರ ಕೊಟ್ಟಿದ್ದಾರೆ. ಆ ಒಂದು ಇದರಿಂದ ಅವರು ಭಾವುಕರಾದರು. ಏನೇ ಆಗಲಿ ಕಷ್ಟಪಟ್ಟಿದ್ದಾರೆ, ಸಿನಿಮಾ ಮಾಡಿದ್ದಾರೆ. ಅದು ನನಗೆ ವಿಶೇಷವಾಗಿ ಖುಷಿಯಾಗಿದ್ದು, ಇಬ್ಬರು ನಿರ್ದೇಶಕರು. ಹಿಂದೆ ದೊರೆ ಭಗವಾನ್ ಅಂತ ಜೋಡಿ ಇತ್ತು. ಇವತ್ತು ನೀವೊಂದು ಜೋಡಿ ಆ ಚಿತ್ರ ಮಾಡಿದ್ದೀರ, ಇಬ್ಬರು ನಿರ್ದೇಶಕರು ಮಾಡಿದ್ದೀರ. ಆ ದಿನ ಮರುಕಳಿಸ್ಲಿ ಅಂತ ಹೇಳ್ಬಿಟ್ಟು ನಾನು ಆಸೆ ಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ ದೊರೆ ಭಗವಾನ್ ಅಂದರೆ ಒಂದು ಇತಿಹಾಸ. ಯಾಕೆಂದರೆ ಅವ್ರು ಕೊಟ್ಟಂಥ ಚಿತ್ರಗಳು, ಅವರು ಮಾಡಿದಂಥ ಚಿತ್ರಗಳು, ಅವರು ಇವತ್ತು ಕೂಡ ಭಗವಾನ ದೊರೆಯವರು ನಮ್ಮ ಕಣ್ಮುಂದೆ ಇಲ್ಲದೆ ಹೋದರೂ ಕೂಡ ಅವರು ಚಿತ್ರಗಳು ಜೀವಂತವಾಗಿದ್ದಾವೆ. ಹಾಗಾಗಿ ಈ ಚಿತ್ರ ಆ ಸಾಲಿಗೆ ಸೇರಲಿ. ಟೈಟ್ಲ್ ಕೂಡ ತುಂಬ ಚೆನ್ನಾಗಿದೆ, ಜೈ ಗದಾ ಕೇಸರಿ. ನಮ್ಮ
ಹಿಂದೂ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂಥ ಒಂದು ಟೈಟ್ಲನ್ನು ಮಾಡಿದ್ದೀರಾ. ಹಾಗಾಗಿ ಈ ಎಲ್ಲ ತಂಡಕ್ಕೆ ವಿಶೇಷವಾಗಿ ನೀವು ಇಷ್ಟು ಕಷ್ಟಪಟ್ಟಿದ್ದೀರಾ, 7 ವರ್ಷ ಕಷ್ಟಪಟ್ಟಿದ್ದೀರಾ. ಅವ್ರ ಹೆಸರೇನು? ಈಶ್ವರ್. 7 ವರ್ಷ ಕಷ್ಟಪಟ್ಟಿದ್ದೀರಾ. ಇದಕ್ಕೆ ಬಿಡುಗಡೆಗೆ ಒಂದು 3 ತಿಂಗಳು ಕಷ್ಟಪಡಿ. ಏನು ಹೇಳಿ? ಬಿಡುಗಡೆ ಮಾಡೋದಕ್ಕೆ ಒಂದು 3 ತಿಂಗಳು ಪ್ರಮೋಷನ್ ಮಾಡಿ, ಯಾರನ್ನ ಕರಿಬೇಕು, ಏನು ಮಾಡಬೇಕು ಎಲ್ಲ ಮಾಡಿ. ಯಾಕೆಂತ ಹೇಳಿದ್ರೆ ಅದೇ ಭಾಳ ಮುಖ್ಯ. ನಿಮ್ಮ ಜೊತೆ ಇವರು ಇದ್ದಾರೆ, ನಮ್ಮ ರಮೇಶ್ ಅವರು ಇದ್ದಾರೆ. ಯಾಕೆಂತ ಹೇಳಿದ್ರೆ ಅವರು ಅನೇಕ ಚಿತ್ರಗಳನ್ನು, ಇಂಥ ಚಿತ್ರಗಳಿಗೆ ಸಹಕಾರಿಯಾಗಿ ನಿಲ್ಲುವಂಥವ್ರು. ಹಾಗಾಗಿ ಅವರ ಒಂದು ಮಾರ್ಗದರ್ಶನವನ್ನು ತಗೊಂಡು ಸಂಪೂರ್ಣವಾಗಿ ಈ ಒಂದು ಚಿತ್ರ ಬಿಡುಗಡೆಗೆ ನೀವು ಒಳ್ಳೆ ಪ್ರಯತ್ನ ಮಾಡಿ. ಯಾಕೆಂತ ಹೇಳಿದ್ರೆ 7 ವರ್ಷ ಪಿಕ್ಚರ್ ಮಾಡಿರ್ಬೋದು, ದೊಡ್ಡ ವಿಷಯ ಅಲ್ಲ, ದೊಡ್ಡ ವಿಷಯನೇ ಅದು. ಯಾಕೆಂತ ಹೇಳಿದ್ರೆ ಒಂದು ಚಿತ್ರ ಮಾಡೋದಕ್ಕೆ 7 ವರ್ಷ ತೊಗೊಂಡ್ಮೇಲೆ ಎಲ್ಲರೂ ಅದನ್ನೇ ಹೇಳ್ತಾರೆ, ಒಂದು ಸಿನಿಮಾ ಮಾಡೋಕ್ಕೆ 7 ವರ್ಷ ತೊಗೊಂಡವ್ರೆ, ಇವರೇನೇ ಸಿನಿಮಾ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಅದು ಇಂಡಸ್ಟ್ರಿನಲ್ಲಿ ಆ ಥರ ಮಾತಾಡ್ಕೊಡ್ತಾರೆ. ಹಾಗಾಗಿ 6 ವರ್ಷ ಯಾವ್ದ್ರಿ ಪ್ಯಾನ್ ಇಂಡಿಯಾನ ಮತ್ತೊಂದ ಮಾಡ್ತಾರೆ. ನೀವು ಸುಮ್ಮನೆ ಕೂತ್ಕೊಂಡು 6 ವರ್ಷ ಪಿಕ್ಚರ್ ಮಾಡೋಕ್ಕೆ ಯಾಕೆ ಬರ್ಬೇಕ್ರಿ ಇಂಡಸ್ಟ್ರಿಗೆ? ಅಲ್ಲ, 6 ವರ್ಷ ಒಂದು ಪಿಕ್ಚರ್ ಮಾಡೋಕ್ಕೆ ಇಂಡಸ್ಟ್ರಿಗೆ ಯಾಕೆ ಬರಬೇಕು? ನೀವು ಅದನ್ನೇ ಹೇಳ್ತೀರಾ. ಎಲ್ಲರೂ ಅದನ್ನೇ 6 ವರ್ಷ ಬರೋದು ಪಿಕ್ಚರ್ ಮಾಡ್ತಾರೆ. ಹಾಗಾಗಿ ಹಾಗಾಗಿ ಪ್ಯಾನ್ ಇಂಡಿಯಾ ಅದು 4-5 ಪಿಕ್ಚರ್ ಇದಾವೆ. ಪ್ಯಾನ್ ಇಂಡಿಯಾದಿಂದ ಇಂಡಸ್ಟ್ರಿ ಅಲ್ಲ ಬಿಡಿ. ಅಲ್ಲಲ್ಲ, ಪ್ಯಾನ್ ಇಂಡಿಯಾದಿಂದ ಇಂಡಸ್ಟ್ರಿ ಅಲ್ಲ, ಸಣ್ಣ ಪಿಕ್ಚರ್ಗಳು ಬಂದರೆ ಮಾತ್ರ ಇಂಡಸ್ಟ್ರಿ. ಹಾಗಾಗಿ ಏನೇ ಆಗಲಿ ಅವ್ರು ನೀವೆಲ್ಲ ಕಷ್ಟಪಟ್ಟಿದ್ದೀರಾ, ಒಂದೊಂದು ವಿಷಯವನ್ನು ತಾವು ಹೇಳ್ಕೊಂಡಿದ್ದೀರಾ. ನಮ್ಮಿಂದ ಏನು ನಿಮಗೆ ಸಹಕಾರ ಬೇಕು ಅಂತ ಹೇಳಿ ನೀವು ಕೇಳಿದ್ರೆ ಅದನ್ನು ನಾವು ಖಂಡಿತ ಮಾಡ್ಕೊಳ್ತೀವಿ. ಥಿಯೇಟ್ರಲ್ಲಾಗಿರ್ಬೋದು, ಮತ್ತೊಂದಾಗಿರ್ಬೋದು. ಬಿಡುಗಡೆ ಸಮಯದಲ್ಲಿ ನಿಮ್ಗೆ ಏನಾದರೂ ತೊಂದರೆ ಆದರೆ ಬಂದು ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಿದ್ದಾರೆ, ನಿರ್ಮಾಪಕ ಸಂಘದಲ್ಲಿ ಉಮೇಶ್ ಬಣ್ಕಾರ್ ಅವರಿದ್ದಾರೆ, ನಾವಿದ್ದೀವಿ. ಎಲ್ಲದಕ್ಕಿಂತ ಹೆಚ್ಚು ರಮೇಶ್ಗೆಲ್ಲ ಗೊತ್ತಿರುತ್ತೆ. ಅವರದ ಆ ಪ್ರಯತ್ನ ಮಾಡ್ತಾರೆ. ಒಟ್ಟಾರೆ ಈ ಚಿತ್ರತಂಡಕ್ಕೆ ಶುಭವನ್ನು ಹಾರೈಸ್ತೀನಿ. ನಮಸ್ಕಾರ. ಇವತ್ತೇನಾದರೂ ಇವ್ರುಗಳೆಲ್ಲ ಇಲ್ಲಿದ್ದಾರೆ ಹೇಳ್ಬಿಟ್ರು, ಅಣ್ಣ ಹೇಳಿದ್ರು, ಗೋವಿಂದಣ್ಣ ತಿಪ್ಪೇಸ್ವಾಮಿಯವರು ಆಫೀಸಿಗೆ ಬಂದರೆ ಇವರಿಬ್ಬರನ್ನೂ ಕನ್ಫರ್ಮ್ ಮಾಡೋ ತನಕನೂ ಎದ್ದು ಆಚೆಗೆ ಹೋಗಿಲ್ಲ ಪುಣ್ಯಾತ್ಮ. ಅಲ್ಲಿ ಯಾರ್ಯಾರೋ ಬಂದವ್ರು ಮಾತಾಡ್ತೇನೆ ಹುಡುಗರು, ನಾನು ಹೇಳ್ತೀನಿ, ಇಲ್ಲ ಸರ್ ನನ್ನ ಮುಂದೆ ಒಂದ್ಸರಿ ಫೋನ್ ಮಾಡಿಬಿಟ್ರಿ ಸರ್. ಅಲ್ಲ, ನಿಮ್ಮ ಮುಂದೆ ಮಾಡ್ತೀನಿ, ಅಲ್ಲಪ್ಪ ನೀವು ಹೋದ್ಮೇಲೆ ನಾವು ಮಾಡೋದಿಲ್ಲ ಅಂದ್ರೆ, ಇಲ್ಲ ನೀವು ಮಾಡಿಬಿಟ್ರಿ ಸರ್. ಅಲ್ಲ, ಅದಕ್ಕೇನೆ ಅಂದರೆ ಅಣ್ಣ ಹೇಳಿದ್ರಲ್ಲ ತಿಪ್ಪೇಸ್ವಾಮಿ 25 ವರ್ಷದ ಹಿಂದಿನ ಅವ್ರ ನಂಬರ್ ಇನ್ನೂ ಇಟ್ಕೊಂಡವ್ರು ಅವರು. ಯಾರು? ತಿಪ್ಪೇಸ್ವಾಮಿಯವರು. ಅಂದರೆ ಅದೇ ಅದು ಇರೋದು ಒಂದೇ ನಂಬರು. ನನಗೆ ಇವತ್ತಿನ ಕೇಂದ್ರ ಬಿಂದು ಸಾಂಗ್ ನೋಡಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರ ತಂದೆ ಪತ್ರಕರ್ತರು, ನನ್ನ ಒಳ್ಳೆ ಸ್ನೇಹಿತರು. ಈಗ 10 ವರ್ಷ ಆಯಿತಾ? 8-10 ವರ್ಷ ಆಯಿತು. ಅವಾಗ ನೀನು ಇಷ್ಟು ಉದ್ದ ಇದು ಏನಿರಲಿಲ್ಲ, ಭಾಳ ಸಣ್ಣ ಒಂಥರ ಇದ್ದೆ. ಇವ್ರ ತಂದೆ ಜೊತೆನಲ್ಲೇ ಬಂದಿದ್ದರು. ಈಗ ಅಲ್ಲ, ಅದೇ ಅದು ಬಂದ ಪಾಪ ಭಾಳ ಅಂದರೆ ಅವನ ಮಗನ್ನ ಮ್ಯೂಸಿಕ್ ಡೈರೆಕ್ಟರ್ ಮಾಡಬೇಕು ಅಂಥೇಳಿ ಭಾಳ ಆಸೆ ಇಟ್ಕೊಂಡಿದ್ದು. ಪತ್ರಕರ್ತರು ಕೂಡ ಅವರು ಭಾಳ ಒಳ್ಳೆ ಪತ್ರಕರ್ತರು. ಸರಿ ಬಂದು ಒಂದು 5-6 ಸರಿ ಬಂದು ಇದು ಏನಾದರೂ ಒಂದು ಸ್ವಲ್ಪ ಇದು ಮಾಡಿಸ್ರಿ ಅಂತ ಹೇಳಿ ಮಾಡಿದ್ರು. ನನಗೆ ಖುಷಿಯಾಗಿ ನನಗೆ ಇಲ್ಲಿ ಬಂದು ನೀನು ಹೇಳಿದ್ಮೇಲೆ ಗೊತ್ತಾಗಿದ್ದು, ಅಲ್ಲಿವರೆಗೂ ನನಗೆ ಗೊತ್ತಾಗಿರಲಿಲ್ಲ. ಎನಿವೆ ಭಾಳ ಚೆನ್ನಾಗಿ ಮಾಡಿದ್ದೀರಿ. ಆಮೇಲೆ ಕಷ್ಟಪಟ್ಟು ಇಷ್ಟಪಟ್ಟು ಏನೋ ಮಾಡಿ ಒಟ್ಟಲ್ಲಿ 7 ವರ್ಷ ಆದಮೇಲೆ ಸಿನಿಮಾನ ರೆಡಿ ಮಾಡಿದ್ದೀರಿ. ಆಮೇಲೆ ಬಸಣ್ಣ ಬೆನ್ನೆಲುಬಾಗಿದ್ದರು ಅಂತಲೂ ಕೂಡ ಹೇಳಿದ್ರೆ, ಬಸಣ್ಣ ಅವರು ಭಾಳಷ್ಟು ಜನಕ್ಕೆ ಅಲ್ಲೇ ಹೊಸಪೇಟೆಯಲ್ಲಿ ಬೆನ್ನೆಲುಬು ಆಗಿದ್ದಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಅಣ್ಣವ್ರು ಹೇಳ್ದಂಗೆ ಲಿಖಿತ್ ಫಿಲ್ಮ್ಸು ನಮ್ಮ ರಮೇಶ್ ಬಾಬು ಅವರು ಥ್ರೂ ಬರ್ತಾಯಿದ್ದೀರಿ. ದಯಮಾಡಿ ಆ ಥರ ಬಿಡಬೇಡಿ. ಯಾಕಂದರೆ ಎಲ್ಲ ಸಿನಿಮಾಗಳು ಚೆನ್ನಾಗಿ ಹೋಗ್ತಾ ಇದ್ದಾವೆ. ಹೋಗೋಂಥ ಸಿನಿಮಾಗಳನ್ನ ತೆಗೆದು ಮಾಡೋಕ್ಕಾಗಲ್ಲ, ಅಂದರೆ ರಿಲೀಸ್ ಮಾಡೋಕ್ಕಾಗಲ್ಲ. ನಿಮ್ಮದೊಂದು ಆ ಸಾಂಗ್ ಇದೆಯಲ್ಲ ತುಂಬ ಚೆನ್ನಾಗಿ ಬಂದಿದೆ. ನಾನು ಅದು ಮ್ಯೂಸಿಕ್ಕು ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಪರ್ಫಾರ್ಮ್ ಮಾಡೋದು ಕಲಾವಿದರು ಕೂಡ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಆಲ್ ದಿ ಬೆಸ್ಟ್, ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಹಿಂದೆ ಗಜಾ ಕೇಸರಿ ಅಂತ ಬಂದಿತ್ತು, ಅದು SRದು ಸೂಪರ್ ಡೂಪರ್ ಸಿನಿಮಾ. ಇದು ಜೈ ಗದಾ ಕೇಸರಿ, ಗದೆ ಬಗ್ಗೆ ಮಾಡಿದಂಥ ಎಲ್ಲ ನಮ್ಮ ಚಿತ್ರತಂಡ ಎಲ್ಲ ಹೇಳ್ಕೊಳ್ತು. ಸಿನಿಮಾ ಯಶಸ್ವಿ ಆಗಲಿ. ಆದರೆ ಈ ಇಂಥ ಹೊಸಬರಿಗೆ ನಮ್ಮ ಗೋವಿಂದಣ್ಣ ಅಧ್ಯಕ್ಷ ಆದಾಗ ಒಂದು ಟೀಮ್ ಕಟ್ಟಿದ್ರು. ಈ ನಮ್ಮಲ್ಲಿ ಮೆಂಬರ್ಶಿಪ್ ಕಮಿಟಿ ಅಂತ ಒಂದಿದೆ, ಅಲ್ಲಿ ಓಯ್ಡಮು. ಆಗ ಎಲ್ಲ ನಿರ್ಮಾಪಕರು ಕರೆಸ್ರಿ, ಹೊಸ ನಿರ್ಮಾಪಕರಿಗೆ ಅನುಭವಗಳಿರಲ್ಲ, ಅವ್ರಿಗೆ ಸ್ವಲ್ಪ ವಿಷಯ ಗೊತ್ತಾಗಲಿ, ತಿಳಿ ಹೇಳ್ರಿ, ಏನು ಯಾವ ಥರ ಸಿನಿಮಾಗಳು ಮಾಡಬೇಕು. ಈಗ ಎಲ್ಲ ಕೆಲವರೆಲ್ಲ ಆಸೆ ಆಮಿಷ ಹೊಟ್ಬಿಟ್ಟು ಏನೇನೋ ಮಾಡಿಸ್ಬಿಡ್ತಾರೆ.
ಫಸ್ಟ್ 50 ಅಂತಾರೆ, ಆಮೇಲೆ ಕೋಟಿ ಮಾಡ್ತಾರೆ, 2 ಕೋಟಿ 3 ಕೋಟಿ ಮಾಡ್ತಾರೆ. ಇಂಥರಿಗೆಲ್ಲ ಪಾಪ ತೊಂದರೆಗಳಾಗ್ತವೆ. ಅದಕ್ಕೆ ಅವ್ರನ್ನ ನಿರ್ಮಾಪಕರನ್ನ ಫಸ್ಟ್ ಕರೆಸಿಬಿಟ್ಟು ಒಂದು ಅವ್ರಿಗೆ ತಿಳಿ ಹೇಳ್ರಿ, ಸುಮ್ಮನೆ ಟಿ ವಿ ಏಡ್ಸ್ ಹೋಗಲ್ಲ, ಡಬ್ಬಿಂಗ್ ಏಡ್ಸ್ ಹೋಗಲ್ಲ, ಎಲ್ಲ ಹೋಗುತ್ತೆ ಅಂತ ಪಾಪ ಸಿನಿಮಾಗಳು ಮಾಡಿಸ್ಬಿಡ್ತಾರೆ. ಆದರೂ ಕೆಲವು ಸಿನಿಮಾ ಇದೆ, ಸಿನಿಮಾ ಚೆನ್ನಾಗಿ ಹೋಗಲ್ಲ ಅಂತಲ್ಲ, ಸಿನಿಮಾ ಹೋಗ್ತದೆ. ಒಳ್ಳೆ ಕಥೆಗಾರನ ಕಟ್ಸು, ಒಳ್ಳೆ ಕಥೆಗಾರನ, ಒಳ್ಳೆ ಡೈರೆಕ್ಟರ್ನ, ಒಳ್ಳೆ ಕಲಾವಿದನ ಹಾಕೊಂಡು ಸಿನಿಮಾ ಮಾಡಿ ಅಂತ ತಿಳಿ ಹೇಳಿ ಅಂತ ಅಣ್ಣನೇ ಬರ್ತಾಯಿದ್ರು. ಆ ಮೀಟಿಂಗಿಗೆ ಬಂದು ಪಾಪ ಅವರು ನಿರ್ಮಾಪಕರಿಗೆ ಸಲಹೆಯನ್ನು ಕೊಡ್ತಾ ಇದ್ರು. ಬಂದು ಹೇಳಾದ್ಮೇಲೆ ಆದ್ರೂ ತೊಂದರೆ ಇದೆ. ಸಿನಿಮಾ ಮಾಡಬಾರ್ದು ಅಂತಲ್ಲ, ಸಿನಿಮಾ ಮಾಡಿ ಒಳ್ಳೆ ಕಥೆಗಾರನ ಇಟ್ಕೊಂಡು ಒಳ್ಳೆ ವ್ಯವಸ್ಥಿತವಾಗಿ ಸಿನಿಮಾಗಳು ಮಾಡಿ ಅಂತಂದು ಅಣ್ಣ ಬುದ್ಧಿ ಹೇಳಿದರು. ಅದೇ ಈಗ ಚಾಲು ಆಗ್ತಾ ಇದೆ. ಪ್ರತಿ ಮೀಟಿಂಗಲ್ಲೂ ನಿರ್ಮಾಪಕ ಕರೆಸಿಬಿಟ್ಟು ಕೆಲವು ವಿಷಯಗಳು ಹೇಳ್ತಾರೆ. ಆಗೂ ಪಾಪ ಎಡಗುತ್ತಾರೆ, ಏನು ಮಾಡೋಕ್ಕಾಗಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಚಿತ್ರಮಂದಿರಗಳು ಭಾಳ ಕಷ್ಟ ಅಧೋಗತಿ ಇದ್ವು. ಈ ವರ್ಷ ಮತ್ತೆ ಚೇತರಿಕೆ ಆಗಿದೆ, ಒಳ್ಳೊಳ್ಳೆ ಸಿನಿಮಾಗಳು ಬಂದಿದ್ದಾವೆ. ಈಗ ನಮ್ಮ ಯುದ್ಧಕಾಂಡ ಆಗಲಿ, ಮಹಾದೇವ ಆಗಲಿ, ಯಕ್ಕ ಆಗಲಿ, ಸೂಪ್ರಂಸು, ಈಗ ಅದ್ಭುತವಾಗಿ ನಮ್ಮ ಕಾಂತಾರ ಚಾಪ್ಟರ್ 1, ಅದೇ ರೀತಿ ಸಿನಿಮಾ ನಮ್ಮ ಗದಾಕೇಸರಿ ಯಶಸ್ವಿ ಆಗಲಿ. ಇಲ್ಲಿ ಮಾಡಿರುವ ಚಿತ್ರತಂಡಕ್ಕೆ ನಾನು ಶುಭ ಕೋರ್ತಾ, ನಮ್ಮ ಆತ್ಮೀಯ ಸ್ನೇಹಿತರು ಕಾರ್ತಿಕ್ ವೆಂಕಟೇಶ್ ಮ್ಯೂಸಿಕ್ ಮಾಡಿದ್ದಾರೆ, ಅವರು ಒಳ್ಳೆಯದಾಗಲಿ, ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಶುಭ ಕೋರ್ತೀನಿ. ಜೈ ಗದಾ ಕೇಸರಿ ಅಂತೇಳಿ ಏನಿವತ್ತು ಟೀಸರು ಮತ್ತು ಒಂದು ಹಾಡನ್ನು ತೋರಿಸಿದ್ದಾರೆ ನಮ್ಮೆಲ್ಲರಿಗೂ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಎಲ್ಲರ ಹಿರಿಯ ಅಣ್ಣನಂದರೆ ಸಾರಾ ಗೋವಿಂದಣ್ಣ ಅವರು ಮತ್ತು ಮಾಜಿ ಅಧ್ಯಕ್ಷರು ಮತ್ತು ಉಮೇಶ್ ಅಣ್ಣನವರು, ಎಲ್ಲ ವೇದಿಕೆ ಮೇಲೆ ಆಸೀನರಾಗುವಂಥ ಗಣ್ಯರಿಗೂ ನಮಸ್ಕರಿಸುತ್ತಾ, ಮತ್ತು ನಮ್ಮೆಲ್ಲ ಯಾವತ್ತಿಗೂ ಕೂಡ ನಮ್ಮ ಮುಂದಿರುವ ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ನಮಸ್ಕರಿಸುತ್ತಾ, ಈ ಗದಾ ಕೇಸರಿ ಜೈ ಗದಾ ಕೇಸರಿ ಅಂತೇನು ಪ್ರಾರಂಭ ಮಾಡಿದರು 2018ರಲ್ಲಿ. ಅವರು ನನ್ನ ಸೋದರನೇ, ನಾವೆಲ್ಲ ಜೊತೆಗೆ ಬೆಳೆದಿರೋರು, ಈಶ್ವರ್ ನಾಯ್ಕು ಅವರೆಲ್ಲ, ನಾವೆಲ್ಲ 1 ವರ್ಷ 2 ವರ್ಷ ಹೆಚ್ಚು ಕಡಿಮೆ ಇರ್ಬೋದು. ತುಂಬ ಹಾರ್ಡ್ ವರ್ಕ್ ಮಾಡೋಂಥ ನಮ್ಮ ಈಶ್ವರು, ಅವನಿಗೆ ಭಾಳ ಒಂದು ಆಸೆ ಇತ್ತು, ಏನಾದರೂ ಒಂದು ಮಾಡ್ಬೇಕಂತೇಳಿ ಆ ಛಲ ಹಿಡಿದ್ರೆ ಮಲ್ಗೋವರೆಗೂ, ಆ ಛಲ ಮುಗಿಯೋವರೆಗೂ ಮಲ್ಗಲಾರ್ದಂಥ ಒಂದು ಹುಡುಗ ಈಶ್ವರ್ ನಾಯ್ಕು. ಅವನಿಗೆ ಒಳ್ಳೇದಾಗಲಿ. ಮತ್ತು ಜೈ ಗದಾ ಕೇಸರಿ ಅಂತ ಯಾಕೆ ಇಟ್ಟಿದ್ದಾರೆ ಅಂದರೆ, ನಮ್ಮ ಕಡೆಗೆ ಉತ್ತರ ಕರ್ನಾಟಕದಲ್ಲಿ ನಾವೆಲ್ಲ ಆಂಜನೇಯನ ಭಕ್ತರು ಜಾಸ್ತಿ. ನಮ್ಮ ಕಡೆ ಹನುಮಪ್ಪ, ನಮ್ಮ ಕಡೆಯಲ್ಲಿ ಹನುಮಂತರಾಯಪ್ಪ, ಈ ಥರ ಹೆಸರುಗಳು ಆಂಜನೇಯ ಅಂತಂದೇಳಿ. ನಮ್ಮ ಬಸವರಾಜ್ ಅವರು ಕೂಡ ಏನು ಪ್ರೊಡ್ಯೂಸರ್ ಇದ್ದಾರೆ, ಕೊಪ್ಪಳ ನಮ್ಮದು ಆಂಜನೇಯನ ಜನ್ಮಸ್ಥಳ ಅಂಜನಾದ್ರಿ, ಆ ಊರಿನವರೇ ಅವರೆಲ್ಲ. ಹಂಗಾಗಿ ಜೈ ಗದಾ ಕೇಸರಿ ಕೂಡ ಇವತ್ತು ಶನಿವಾರ ಇಲ್ಲಿ ಗಾಳಿ ಆಂಜನೇಯ ಎಲ್ಲರೂ ಕೂಡ ಈ ಗದಾ ಕೇಸರಿಗೆ ಆಶೀರ್ವಾದ ಮಾಡಲಿ. ಮತ್ತು ನಮ್ಮ ಈಶ್ವರ್ ಅವರು, ತಿಪ್ಪೇಸ್ವಾಮಿ ಅವರು 18ರಲ್ಲಿ ಏನು ಪ್ರಾರಂಭ ಮಾಡಿದ್ರು, ಅದಾದಮೇಲೆ ಕಳೆದ 1 ವರ್ಷಕ್ಕೆ ಮಹಾಮಾರಿ ಕರೋನಾ ಬಂದು 1-2 ವರ್ಷ ಯಾರು ಹೊರಗೆ ಬರಲಾರ್ದಂಥ ಪರಿಸ್ಥಿತಿಯಲ್ಲಿ, ಅದಾದಮೇಲೆ ಬಸವರಾಜ್ ಅವರು ಅವ್ರನ್ನ ಕೈ ಹಿಡಿದು ಈ ಗದಾ ಕೇಸರಿನ ಮುನ್ನಡೆಸಿ ಇವತ್ತು ಸಾರಾ ಗೋವಿಂದಣ್ಣನವರು ಎಲ್ಲೇ ಅರ್ಜೆಂಟ್ ಇದ್ದರೂ ಕೂಡ ಇಷ್ಟೊತ್ತು ಕೂತ್ಕೊಂಡು ಇದೆಲ್ಲ ಮಾಡಿದ್ದಾರೆ. ಅವರೊಂದು ಯಾವ ರೀತಿ ಬಸವರಾಜ್ ಅವರು ಅವ್ರ ಬೆನ್ನಿಗೆ ನಿಂತಿದ್ದಾರೆ. ಬೆಂಗಳೂರಲ್ಲಿ ಅಣ್ಣ ಅವರು ಅವ್ರಿಗೀಗ ಆಶ್ವಾಸನೆ ಕೊಟ್ಟಿದ್ದಾರೆ, ನಾನು ನಿಮ್ಮ ಜೊತೆ ಇರ್ತೀನಿ, ಎಲ್ಲದಕ್ಕೂ ಏನೇ ಇರಲಿ ಕೂಡ ನೀವು ನನ್ನ ಹತ್ರ ಬರ್ರಿ ಅಂತ ಅವರು ಒಂದು ಸಲಹೆ ಕೊಟ್ಟಿದ್ದಾರೆ. ಗಡಿಬಿಡಿ ಮಾಡ್ಕೊಂಡು, ಅದೇ ವಾಣಿಜ್ಯ ಮಂಡಳಿ ಗಡಿಬಿಡಿ ಮಾಡ್ಕೊಂಬೇಡಿ, ರಿಲೀಸ್ ಮಾಡೋಕ್ಕೋಸ್ಕರ ಕರೆಕ್ಟಾಗಿ ಒಂದು ಪ್ಲಾನ್ ಮಾಡಿ ನೀವು ಮಾಡಿ. ಇವತ್ತು ನಮ್ಮ ಕರ್ನಾಟಕದ ಚಿತ್ರತಂಡಗಳು ಇಡೀ ದೇಶದಲ್ಲಿ ಯಾವ ಮೀಡಿಯಾ ಓಪನ್ ಮಾಡಿದ್ರೆ ಕೂಡ ಇವತ್ತು ಇಂಗ್ಲೀಷ್ ಮೂವಿ, ಇಂಗ್ಲೀಷ್ ಚಾನಲ್ಸ್ ಇರ್ಬೋದು, ಹಿಂದಿ ಚಾನಲ್ಸ್, ಪ್ರತಿಯೊಂದು ಚಾನಲ್ಸಲ್ಲಿ ಕೂಡ ನಮ್ಮ ಕಾಂತಾರ ಬಗ್ಗೆ, ನಮ್ಮ ಕನ್ನಡದ ಬಗ್ಗೆ ಇನ್ನೂ ನನಗೀಗ ನಮ್ಮ ಮನೆಯಿಂದ ಬರೋ ಟೈಮಲ್ಲಿ KV ಅನ್ನೋರು ಕೂಡ ನಮ್ಮ ಅಪಾರ್ಟ್ಮೆಂಟಲ್ಲೇ ಇರೋದು. ಅವರು ಕೂಡ ಹೇಳ್ತಾ ಇದ್ರು, ನಂದು ನೆಕ್ಸ್ಟ್ ಮಂತು ಟಾಕ್ಸಿಕ್ ಅಂತಂದೇಳಿ ಫೆಬ್ರವರಿನೋ ಜನವರಿಲಿ ಅವ್ರದ್ದು ಕೂಡ. ಇವಾಗ ನಾವು ಅವ್ರಿಗೆ ಭೇಟಿ ಮಾಡಿ ಬಂದ್ವಿ. ಅವ್ರದ್ದು ಇನ್ನೂ ಒಂದು 2 ತಿಂಗಳಾದ್ಮೇಲೆ ಅದು ಒಂದು ಕೂಡ ದೊಡ್ಡ ಪ್ಯಾನ್ ಇಂಡಿಯಾ ಮೂವಿ ಆಗುತ್ತೆ. ಕನ್ನಡಕ್ಕೆ ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳು ಪ್ರೊಡ್ಯೂಸರ್ಗಳು ಕೊಡಲಿ, ಹೀರೋಗಳು ಹೀರೋಯಿನ್ಗಳು ಕೂಡ ನಮ್ಮ ಮಾಧ್ಯಮದವರು ಮಾತ್ರ ಇವತ್ತು ಕನ್ನಡ ಚಿತ್ರರಂಗನ ತುಂಬ ಬೆಳೆಸ್ತಿದ್ದಾರೆ. ಇನ್ನೂ ಬೆಳೆಸಿ ಅಂತ ಕೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ಗ್ರೂಪ್ ಫೋಟೋ ಆದ ನಂತರ ಚಿತ್ರತಂಡದವರಿಂದ ಒಂದು ಪುಟ್ಟ ಗೌರವಾರ್ಪಣೆ ಇದೆ, ಅರ್ಪಿಸ್ಕೋಬೇಕು ಅತಿಥಿಗಳು, ದಯವಿಟ್ಟು.